ಸಂಸತ್ ಭವನದಲ್ಲಿ ಆತಂಕ ಸೃಷ್ಟಿಸಿದ್ದ ಮೈಸೂರಿನ ಮನೋರಂಜನ್ ಆರೋಪಿ ಏನಿದಾನಲ್ವಾ, ಈಗ ಆತನ ಹಿನ್ನೆಲೆ ಏನು ಅನ್ನುವಂಥದ್ದು ಈಗ ಚರ್ಚೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಆತನ ಉದ್ದೇಶ ಏನಾಗಿತ್ತು? ಅವನು ಯಾವ ಸಂಘಟನೆಯಲ್ಲಿ ಕೂಡ ಗುರುತಿಸ್ಕೊಂಡಿಲ್ಲ, ರಾಜಕೀಯ ಹಿನ್ನೆಲೆ ಇಲ್ಲ ಅವನಿಗೆ. ಆದರೆ ಒಂಥರ ಹುಚ್ಚು ಅವನಿಗೆ. ಯಾವ ಥರ ಅಂದರೆ ಕ್ರಾಂತಿಕಾರಿ ಮನೋಭಾವನೆ ಅವನು. ಭಗತ್ ಸಿಂಗು, ಚಂದ್ರಶೇಖರ್ ಆಜಾದು, ಸುಭಾಷ್ ಚಂದ್ರ ಬೋಸು, ಈ ರೀತಿ ತಾತ ಮಾಡಿದ ಆಸ್ತಿ ಇತ್ತು, ತಂದೆ ಮಾಡಿದ ತೋಟ ಇತ್ತು, ಇನ್ನೇನು ಕಡಿಮೆ ಇತ್ತು ಅವನಿಗೆ. ಎಲ್ಲವನ್ನ ಬಿಟ್ಟು ಸಮಾಜ ಸುಧಾರಣೆ ಜಪ ಮಾಡ್ತಿದ್ದ. ನಾನೇನೋ ದೊಡ್ಡ ಬದಲಾವಣೆ ಮಾಡಿಬಿಡ್ತೀನಿ ಅಂತ. ಕ್ರಾಂತಿಕಾರಿ ಪುಸ್ತಕಗಳ ಅಧ್ಯಯನ ಮಾಡ್ತಾ ಇದ್ದ ಈ ಆರೋಪಿ ಮೈಸೂರವನು ಮನೋರಂಜನ್. ಮೂಲತಃ ಹಾಸನ ಜಿಲ್ಲೆ ಅರಕಲಗೂಡಿನ ಮಲ್ಲಾಪುರದವನು. ಅವ್ರ ತಂದೆ ಮೈಸೂರಿಗೆ ಬಂದು ವಾಸ ಇದ್ದಾರೆ. ನೋಡಿ ಪುಸ್ತಕಗಳನ್ನು, ಎಲ್ಲ ಕ್ರಾಂತಿಕಾರಿ ಹಿನ್ನೆಲೆಯೆಲ್ಲ ಪುಸ್ತಕಗಳು. ಈ ಕ್ರಾಂತಿಕಾರಿ ಇದಾರಲ್ಲ, ಚಿಗೋವೆರಾ ಅಂಥೇಳಿ, ಅವರು ಸೇರಿದಂತೆ ಹಲವು ದಾರ್ಶನಿಕರು, ಕ್ರಾಂತಿಕಾರಿಗಳ ಬಗ್ಗೆ ಪುಸ್ತಕಗಳು ಲಭ್ಯ ಆಗಿದ್ದಾವೆ. ನೋಡಿ, ಎಲ್ಲ ಒಲಿವರ್ ಅಂತಿದೆ, ಆಮೇಲೆ ಚಿಗೋವೆರಾ ಅವರ ಪುಸ್ತಕಗಳು ಎಲ್ಲ ಕ್ರಾಂತಿಕಾರಿಗಳೇ ಅವರು. ಅಂದರೆ ಬೇರೆ ದೇಶದ ಕೆಲವೊಂದಿಷ್ಟು ಕ್ರಾಂತಿಕಾರಿಗಳ ಪುಸ್ತಕಗಳನ್ನು ಓದ್ತಾ ಇದ್ದ. ಆಮೇಲೆ ಭೂಗತ ಪಾತಕಿಗಳ ಸ್ವಲ್ಪ ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂಥ ಹಪಹಪಿ ಇತ್ತು ಅವನಿಗೆ. ಐಮೆಟ್ರಾಲ್ ಅಂತಿತ್ತು. ಆಮೇಲೆ ಇಲ್ಲಿ ಭೂಗತ ಪಾತಕ್ಕೆ ನಾವು ನೋಡಿದ್ವಿ. ದಾವೂದ್ ಇಬ್ರಾಹಿಂ ಪುಸ್ತಕ ಕೂಡ ನಾವು ನೋಡ್ತಾ ಇದ್ವಿ. ನೋಡಿ, ಇಲ್ಲಿ ಕೆಲವೊಂದು ಕನ್ನಡ ಪುಸ್ತಕ. ಅಂದರೆ ಭೂಗತ ಜಗತ್ತಿನ ಬಗ್ಗೆ ತಿಳಿದುಕೊಳ್ಳುವಂಥ ಒಂದು ಕುತೂಹಲ ಇತ್ತು. ನೋಡಿ, ಈ ಪುಸ್ತಕಗಳನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಅವನ ಮನಸ್ಥಿತಿ ಹೆಂಗಿತ್ತು ಅಂತ. ಬಟ್ ಇಲ್ಲಿ ಮನೋರಂಜನೆಗೆ ಯಾವುದೇ ರೀತಿಯಾದಂಥ ರಾಜಕೀಯ ನಂಟಿಲ್ಲ. ಅವ್ರ ತಾಯಿಯವರು ಅದೇ ಹೇಳಿದರು, ಅವ್ರ ತಂದೆಯವರು ಕೂಡ ಅದೇ ಹೇಳಿದ್ದು. ಬಟ್ ಸುತ್ತಾ ಇದ್ದ, ಅಲ್ಲಲ್ಲಿ ಸುತ್ತಾ ಇದ್ದ. ಬಟ್ ಸ್ವಲ್ಪ ಸಹಾಯ ಮನೋಭಾವನೆ ಇತ್ತಂತೆ. ಅವ್ರ ಏರಿಯಾದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಹಾಯ ಮಾಡ್ತಿದ್ದಂತೆ. ತಾತ ಮಾಡಿದ ಆಸ್ತಿ ಇತ್ತು, ತಂದೆ ಮಾಡಿದ ತೋಟ ಇತ್ತು. ಆದರೆ ಮನೋರಂಜನೆಗೆ ಇದು ಯಾಕೆ ಬೇಕಿತ್ತು ಅಂತೇಳಿ ಚರ್ಚೆ ಆಗ್ತಾ ಇದೆ. ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ. ಪುನೀತ್, ಈಗ ಈ ಮನೋರಂಜನ್ ಗಮನಿಸ್ತಾ ಇದ್ದೀವಿ, ಒಂದು ರೀತಿ ಕ್ರಾಂತಿಕಾರಿ ಭೂಗತ ಜಗತ್ತಿನ ಬಗ್ಗೆ ತಿಳಿದುಕೊಳ್ಬೇಕು ಅನ್ನುವಂಥ ಕುತೂಹಲ ಈತನಿಗೆ ಜಾಸ್ತಿ ಇತ್ತು ಅಂತ ಅನಿಸ್ತಾ ಇದೆ ಎಲ್ಲ ಪುಸ್ತಕಗಳನ್ನು ನೋಡ್ತಾ ಇದ್ದರೆ. ಬಟ್ ಇದೆಲ್ಲ ಯಾಕೆ ಬೇಕಾಗಿತ್ತು ಅವನಿಗೆ ಅನ್ನುವಂಥದ್ದು, ಅವರ ತಂದೆ ತಾಯಿಯವರ ಸಮರ್ಥನೆಗಳೇನು, ಅದರ ಜೊತೆಗೆ ಈತನ ಹಿನ್ನೆಲೆಯನ್ನು ನೋಡ್ತಾ ಇದ್ದರೆ ಏನು ಅನ್ನಿಸ್ತಾ ಇದೆ ಅಂತ ಅಲ್ಲಿ? ಹೌದು ಪ್ರಭು, ಈತ ಏನೋ ಸಂಸತ್ನಲ್ಲಿ ಆಗಿರುವಂತಹ ಒಂದು ಕೋಲಾಹಲ ಪ್ರಕರಣವನ್ನ ನೋಡಿದಂತಹ ಸಂದರ್ಭದಲ್ಲಿ ಮನೋರಂಜನ್ ಮೈಸೂರಿನ ನಿವಾಸಿ ಆಗಿರತಕ್ಕಂಥದ್ದು. ಜೊತೆಗೆ ಮೂಲತಃ ಒಳ್ಳೆ ಆಸ್ತಿವಂತನು ಕೂಡ ಆಗಿದ್ದಾನೆ. ಯಾಕೆಂತ ಹೇಳಿದ್ರೆ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂತ ಆಸ್ತಿ ಅಂತಸ್ತು ಕೂಡ ಇರತಕ್ಕಂಥದ್ದು. ಜೊತೆಗೆ ಮೂಲತಃ ಇವರು ಏನು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಮಲ್ಲಾಪುರ ಗ್ರಾಮದವರು ಇರ್ತಾರೆ. ಮಗನ ವಿದ್ಯಾಭ್ಯಾಸ ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ತಂದೆ ದೇವರಾಜೇಗೌಡ ಅವರು ಮೈಸೂರಿನ ವಿಜಯನಗರದಲ್ಲಿ ಅವರು ಬಂದು ಇಲ್ಲಿ ಅವರು ಮನೆಯನ್ನ ಕಟ್ಟಿಕೊಂಡು ಜೀವನವನ್ನ ಸಾಗಿಸ್ತಾ ಇರ್ತಾರೆ. ಇನ್ನ ಬಹಳದ ಏನು ಚಿಕ್ಕಂದಿನಿಂದಲೂ ಕೂಡ ಉತ್ತಮವಾದಂತಹ ವಿದ್ಯಾರ್ಥಿಯೇ ಮನೋರಂಜನ್ ಆಗಿರ್ತಾನೆ. ತದನಂತರ BE ಮುಗಿಸಿದ ನಂತರವೂ ಕೂಡ ಯಾವುದೇ ಕೆಲಸಗಳಿಗೆ ತೆರಳುವಂತಹ ಒಂದು ಪ್ರಯತ್ನವನ್ನು ಮಾಡಿರೋದಿಲ್ಲ. ಬದಲಿಗೆ ಆತನ ಮನೆಯನ್ನ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಆತನ ಮನೆಯಲ್ಲಿ ಸಂಪೂರ್ಣವಾಗಿ ಕ್ರಾಂತಿಕಾರಿಗಳ ಒಂದು ಪುಸ್ತಕಗಳು ಇರ್ತಕ್ಕಂಥದ್ದು. ಭೂಗತ ಲೋಕದಿರ್ಬೋದು, ಜೊತೆಗೆ ಪ್ರಮುಖವಾಗಿ ಫ್ರೀಡಮ್ಗಾಗಿ ಹೋರಾಟ ಮಾಡಿದಂತವ್ರು ಇರಬಹುದು. ಹೀಗೆ ಕ್ರಾಂತಿಕಾರಿಗಳ ಪುಸ್ತಕಗಳನ್ನೇ ಹೆಚ್ಚಿನದಾಗಿ ಅಧ್ಯಯನ ಮಾಡಿದ್ದಾನೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರುತ್ತೆ. ಜೊತೆಗೆ ಅವರ ಮನೆಯವರು ಕೂಡ ಏನವರ ಪೋಷಕರೇನಿದ್ದಾರೆ, ಅವರ ತಾಯಿ ಶೈಲಜಾ ಅವರು ಇರ್ಬೋದು, ಜೊತೆಗೆ ತಂದೆ ದೇವರಾಜೇಗೌಡ ಏನಿದ್ದಾರೆ, ಇವರೆಲ್ಲರೂ ಕೂಡ ಹೇಳೋ ಪ್ರಕಾರ ತಮ್ಮ ಮಗ ಉತ್ತಮವಾದಂತಹ ಒಂದು ಅಭ್ಯಾಸ ಇರತಕ್ಕಂಥವನು, ಯಾವುದೇ ಸಂಘಟನೆಗಳನ್ನು ಕೂಡ ಗುರುತಿಸ್ಕೊಂಡಿಲ್ಲ, ಜೊತೆಗೆ ಎಲ್ಲಿಯೂ ಕೂಡ ಹೋಗ್ತಿರ್ಲಿಲ್ಲ. ಬದಲಿಗೆ ಬೆಂಗಳೂರಿಗೆ ಆಗಾಗ ಹೋಗ್ತಿದ್ದಂಥದ್ದಿರ್ಬೋದು, ಜೊತೆಗೆ ಒಳ್ಳೆಯ ಸ್ನೇಹಿತರು ಕೂಡ ಇರ್ತಕ್ಕಂಥದ್ದು. BE ಮುಗಿಸಿದ್ದಾನೆ. ಅದನ್ನ ಹೊರತುಪಡಿಸಿದ್ರೆ ಯಾವುದೇ ಕೆಲಸಗಳಿಗೆ ಹೋಗುವಂತ ಒಂದು ಪ್ರಯತ್ನವನ್ನು ಮಾಡ್ಲಿಲ್ಲ. ಈ ತರ ಇದ್ದಂತ ಹುಡುಗ. ಆದ್ರೆ ಈಗ ಈ ಒಂದು ಪ್ರಕರಣ ನಮಗೂ ಕೂಡ ಭಯವನ್ನು ಹುಟ್ಟಿಸಿದೆ. ಯಾಕೆಂತ ಹೇಳಿದ್ರೆ ಈ ತರ ನಡೆದುಕೊಳ್ಳದೆ ಇರ್ತಕ್ಕಂಥ ತಮ್ಮ ಮಗ ಈ ರೀತಿಯಾಗಿ ಸಂಸತ್ನಲ್ಲಿ ನಡೆದುಕೊಂಡಿದ್ದಾನೆ. ಹೀಗಾಗಿ ಆತ ತಪ್ಪು ಮಾಡಿದಂತಹ ಸಂದರ್ಭದಲ್ಲಿ ಆತನಿಗೆ ಶಿಕ್ಷೆಗೊಳಪಡಿಸುವಂತ ಕೆಲಸ ಆಗ್ಲೇಬೇಕು ಅಂತ ಹೇಳಿ ಅವ್ರ ತಂದೆ ಕೂಡ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥ. ಇದನ್ನ ಪ್ರಮುಖವಾಗಿ ನೋಡ್ತಕ್ಕಂಥದ್ದು ಸಂಸತ್ನಲ್ಲಿ ಭದ್ರತಾ ವೈಫಲ್ಯದ ಒಂದು ಪ್ರಕರಣ ಅಂತಾನೂ ಕೂಡ ಹೇಳಲಾಗುತ್ತೆ. ಇನ್ನ ಮುಖ್ಯವಾಗಿ ಮನೋರಂಜನೆ ಏನಿದ್ದಾನೆ, ಈತನದು ಕೇವಲ ಈ ಒಂದು ಕ್ರಾಂತಿಕಾರಿ ಪುಸ್ತಕಗಳನ್ನ ಅಧ್ಯಯನ ಮಾಡಿದಂತಹ ಸಂದರ್ಭದಲ್ಲಿ ಅವ್ರಿಗೊಂದು ರೀತಿ ಹೋರಾಟದ ಮನೋಭಾವನೆ ಬಂದಿರುತ್ತೆ ಅನ್ನೋದು ಸ್ಪಷ್ಟವಾಗಿ ಕಂಡು ಬರುತ್ತೆ. ಜೊತೆಗೆ ಈಗ ಏನು ಪೊಲೀಸರು ಈಗಾಗಲೇ ಏನು ದೇವರಾಜ ಗೌಡ ಅವರಿರ್ಬೋದು, ಅವರೆಲ್ಲರೂ ಕೂಡ ವಿಚಾರಣೆಗೊಳಪಡಿಸುವಂತ ಕೆಲಸವನ್ನು ಮಾಡಿದ್ರು.
ಜೊತೆಗೆ ಆತನ ಹಿನ್ನೆಲೆ ಇರ್ಬೋದು, ಇದನ್ನೆಲ್ಲದರ ಬಗ್ಗೆ ಕೂಡ ತನಿಖೆಯನ್ನ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಒಂದು ಕಡೆ ಏನು ಕಾಂಗ್ರೆಸ್ನವರೆಲ್ಲರೂ ಕೂಡ ಈತ ಪ್ರತಾಪ್ ಸಿಂಹ ಅವರಿಂದ ಪಾಸ್ ಅನ್ನ ಪಡೆದುಕೊಂಡು ಅಲ್ಲಿ ತೆರಳಿರ್ತಕ್ಕಂಥ ಒಂದು ಹಿನ್ನೆಲೆಗೆ ಪ್ರತಾಪ್ ಸಿಂಹ ಅವರಿಗೆ ಇವರು ಚಿರಪರಿಚಿತನಾಗಿರ್ತಾನೆ. ಹೀಗಾಗಿ ಅದು ಕೂಡ ತನಿಖೆ ಆಗ್ಬೇಕು ಅಂತ ಹೇಳಿ ಒಂದು ಕಡೆ ಒತ್ತಾಯವನ್ನು ಕೂಡ ಮಾಡ್ಲಾಗುತ್ತೆ. ಜೊತೆಗೆ ಪ್ರತಿಭಟನೆಗಳು ಕೂಡ ನಡೀತಾ ಇರತಕ್ಕಂಥದ್ದು. ಮುಖ್ಯವಾಗಿ ಕಳೆದ 15 ವರ್ಷಗಳ ಹಿಂದೆ ಮೈಸೂರಿನಲ್ಲೇ ದೇವರಾಜೇಗೌಡ ಅವರು ವಾಸವನ್ನ ಮಾಡ್ತಾ ಇರತಕ್ಕಂಥದ್ದು ತಮ್ಮ ಮಗನ ವಿದ್ಯಾಭ್ಯಾಸಕ್ಕಾಗಿ. ಏನು ಹೆಸರಾಂತ ಶಾಲಾ ಕಾಲೇಜುಗಳಲ್ಲಿ ಈತನಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲೂ ಕೂಡ BET ಕಾಲೇಜಿನಲ್ಲಿ ಆತ ಇಂಜಿನಿಯರಿಂಗ್ ಅನ್ನ ಮುಗಿಸಿದ್ದಾನೆ. ಇಂಜಿನಿಯರಿಂಗ್ ಅನ್ನ ಮುಗಿಸಿದ ನಂತರ ಆತ ಯಾವುದೇ ಕೆಲಸ ಕಾರ್ಯಗಳಿಗೆ ಹೋಗ್ತಕ್ಕಂಥ ಕೆಲಸಕ್ಕೆ ಮುಂದಾಗಿರೋದಿಲ್ಲ. ಬದಲಾಗಿ ಈ ತರ ಸ್ನೇಹಿತರ ಗುಂಪಿನಲ್ಲೇ ಓಡಾಡಿಕೊಂಡು ಇದ್ದಂಥದ್ದು 2013-14 ಈತನ ವಿದ್ಯಾಭ್ಯಾಸ ಮುಕ್ತಾಯವಾಗಿರುತ್ತೆ. ವಿದ್ಯಾಭ್ಯಾಸ ಮುಗಿದಿದ್ರು ಕೂಡ ಯಾವುದೇ ಕೆಲಸಕ್ಕೆ ಸೇರುವಂತ ಒಂದು ಪ್ರಯತ್ನವನ್ನು ಮಾಡಿರೋದಿಲ್ಲ. ಬದಲಿಗೆ ಈ ತರದ ಕ್ರಾಂತಿಕಾರಿ ಪುಸ್ತಕಗಳನ್ನ ಕಳೆದ 1 ದಶಕದಿಂದಲೂ ಕೂಡ ಓದ್ತಾ ಇದ್ದ ಅನ್ನೋದು ಕೂಡ ಇರತಕ್ಕಂಥದ್ದು. 34 ವರ್ಷದ ಮನೋರಂಜನ್ ಈ ತರದ ಒಂದು ಕ್ರಾಂತಿಕಾರಿಯ ಮನೋಭಾವನೆಯನ್ನ ಬಳಸ್ಕೊಂಡಿದ್ದೇನೋ ಈ ಒಂದು ಕಾರಣಕ್ಕಾಗಿ ಯಾವುದೋ ಒಂದು ಹಿನ್ನೆಲೆ ಇಟ್ಕೊಂಡೇ ಇವರು ಈ ತರ ಸಂಸತ್ತಿಗೆ ನುಗ್ಗಿದ್ದಾರೆ ಅನ್ನೋ ಒಂದು ಮಾತುಗಳೀಗ ಹೆಚ್ಚಿನದಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಪುನೀತ್ ಮಾಹಿತಿಗಾಗಿ.